ಎಲ್ರಿಗೂ ಸ್ವಾಗತ. ನಾನಿವತ್ತು ನಮ್ಮ ಪಕ್ಕದಲ್ಲಿರುವಂತಹ ಒಂದು ತೋಟಕ್ಕೆ ಹೋಗ್ತಿದ್ದೀನಿ. ಇಲ್ಲಿರುವಂತಹ ಅಂಕಲ್ ನನಗೆ ತುಂಬ ಆತ್ಮೀಯರು. ಬನ್ನಿ ಎಷ್ಟು ಚೆನ್ನಾಗಿ ಸುಂದರವಾಗಿ ತೋಟನ ಮೇಂಟೈನ್ ಮಾಡಿದ್ದಾರೆ ಅಂತ ನಾನು ನೋಡಿಸ್ಕೊಡ್ತೀನಿ. ಬನ್ನಿ ಹೋಗೋಣ. ಗಂಗೆ ಬಾರೆ ತುಂಗೆ ಬಾರೆ ಬಾರೆ ನೀರೇ. ನಮ್ಗೆಲ್ಲ ಅಂಕಲ್ ನಮ್ಗೆ ಗೊತ್ತೇ ಇಲ್ಲ ಏನು ಪೈಪಲ್ಲಿ ನೀರ್ ಬರ್ತೈತೆ ತೋಟಕ್ಕೆ ಬಿಡ್ತೀವಿ ಡ್ರಿಪ್ಪಿಂಗ್ ಹಾಕಿ ಅನ್ಕೊಂಡಿದ್ದೆ ಅಷ್ಟೇ ನಾನು. ಸಾಯಂಕಾಲ ತನಕ ಓಡ್ತದೆ. ಹಾ ನೋಡಿ ಇವಾಗ ಗೊತ್ತ ಕಲರ್ ಅಂದ್ರೆ ಈ ಮಣ್ಣು ತುಂಬಿರೋ ಓಹೋ ಹೋ ಹೋ ಹೋ. ವನದೇವಿ ಪ್ರೀತಿಯ ವಂದನೆ ಹೇಗಂತ ಮಾಡಲಿ ವರ್ಣನೆ. ನಂಗೇನ್ ಖುಷಿ ಅಂದ್ರೆ ಅಂಕಲ್ ಬೇರೆಯವ್ರ ಹತ್ರನೂ ಇರುತ್ತೆ ತೋಟ, ಇಷ್ಟ ಚೆನ್ನಾಗಿ ಮೇಂಟೈನ್ ಮಾಡಲ್ಲ. ಒಂದೊಂದ್ಸಲಿ ಆ ಗಾದೆ ಹೇಳ್ತಾರಲ್ಲ, ನಾವು ಅಡಿಕೆ ಇರಲ್ಲ, ಅಡಿಕೆ ಇದ್ದವನ್ಗೆ ಅಲ್ಲಿರಲ್ಲ, ಹಂಗೆ. ಭೂಮಿನೇ ನಗುತ್ತಿದೆ ನಂಬರು. ಇಷ್ಟ ಚೆನ್ನಾಗಿ ಮೇಂಟೈನ್ ಮಾಡ್ಬೇಕಂದ್ರೆ ಇಷ್ಟು ಪರಿಶ್ರಮ ಇರುತ್ತೆ ಇದರಿಂದ. ವಿಸ್ಮಯ ನಿನ್ನದೆ. ಹಿಡ್ಕೋಬೇಕಾ ಏನಾದ್ರು? ಇಲ್ಲ ಇಲ್ಲ, ಎಲ್ಲ ಸಪೋರ್ಟ್ ಮಾಡಿ ಬಿಟ್ಟಿದೀವಿ. ಹಾ ಹಾ. ಅದನ್ನ ಅವಾಗ ಇವಾಗ ಅಲ್ಲಿಂದ ಇಲ್ಲಿ ಬಂದು ಇಲ್ಲಿ ಡ್ರಿಪ್ ಲೈನ್ ಇಂದ ಒಳಗ್ ಹೋಗ್ತಾವಲ್ಲ ಅಂಕಲ್? ಡ್ರಿಪ್ ಲೈನ್ ಇಂದ ಒಳಗೆ ಹೋತಾಯ್ತು. ಹಾ. ಡ್ರಿಪ್ ಲೈನ್ ಇವಾಗ ಆಫ್ ಮಾಡ್ತೀವಿ ಇವಾಗ. ಇವಾಗ ಇದು ತೆಂಗಿನ ಗಿಡಕ್ಕೂ ಇದಕ್ಕೆ ಹೋದೈತೆ. ತೆಂಗಿನ ಗಿಡಕ್ಕೆ ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ರೆ 2 in 1. ನೋಡಿ ಇವಾಗ ತೆಂಗಿನ ಗಿಡಕ್ಕೆ ಈ ಕಡೆ ಸಾಲಿಗೆ. ಬನ್ನಿ ನೋಡ್ಕೊಂಡು ಹೋಗೋಣ ತೋಟ. ಅಂಕಲ್ ಇವ್ ಮತ್ತೆ ಉಣಿದ್ರೆ ಇವ್ ಬರ್ತಾವ ಗಿಡ? ಬರಲ್ಲ. ಇದು ಬೇರೆ ತಳಿ. ಹಿಡ್ಕೊಂಡ್ಲಾ? ಹಿಡ್ಕ ಬೀಳ್ಸ್ಕೊಡ. ಇವಾಗ ನೀರ್ ಬರ್ತಾವಲ್ಲ, ಇದ್ರೊಳಗ್ ಬರ್ತಾವ ಅವು. ಇದ್ರೊಳಗ್ ಹಾಕ್ಲಾ? ಬೇಡ ಅವು ಚೆನ್ನಾಗಿಲ್ಲ. ಇದು ಚೆನ್ನಾಗಿಲ್ವಾ? ಅವೆಲ್ಲ ಡ್ಯಾಮೇಜ್ ಅವು. ಇವ್ ಕಿತ್ತಿರವ? ನೆನ್ನೆ ಕಿತ್ತಿರವು. ನೆನ್ನೆ ಒಂದಷ್ಟು ಮಾರಿವಿ ಎಲ್ಲ. ರೈತ ಅನ್ನ ಕೊಡುವ ದಾತ ಜೀತ. ಹೇಳಪ್ಪ ಇವಾಗ ಹೆಂಗ್ ಇಟ್ಕೋಬೇಕು ಅಂಕಲ್ ತೋಟ? ನಾನ್ ನೋಡಿದ ಮಟ್ಟಿಗೆ ನಿಮ್ ತೋಟ ನೋಡಿ ಎಷ್ಟು ವಿಶಾಲವಾಗಿ ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿ ಇಟ್ಕೊಂಡಿದೀರ. ಇವತ್ತಿಂದ ಅಲ್ಲ, ಮುಂಚೆಯಿಂದಾನು. ತೋಟ ಹೆಂಗ್ ಇಟ್ಕೊಬೇಕು ಅಂದ್ರೆ ಆದಷ್ಟು ಕಳೆ ಕಂಟ್ರೋಲ್ ಮಾಡ್ಬೇಕು. ನೋಡ್ಕೊಂಡು ಚಿಕ್ಕದ ಬೆಳೆ ಇಕ್ಕೊಬೇಕು. ಜಾಸ್ತಿ ಬೆಳೆ ಇಕ್ಕಿರೋನು ಅದನ್ನ ಸೇಲ್ ಮಾಡೋದ್ ಕಷ್ಟ. ಇವಾಗ ಮಾರ್ಕೆಟ್ ಪೈಪೋಟಿ ಜಾಸ್ತಿ. ಹಂಗಾಗಿ ಆದಷ್ಟು ನೋಡ್ಕೊಂಡು ವಾತಾವರಣಕ್ಕೆ ತಕ್ಕಂಗೆ ಚಿಕ್ಕ ಬೆಳೆ ಇಟ್ಕೊಂಡು ನಮ್ಗೆ ಎಷ್ಟು ಮಾಡಕ್ಕಾಗ್ತದೆ. ಆಮೇಲೆ ಈ ಲೇಬರ್ ಪ್ರಾಬ್ಲಮ್ ಜಾಸ್ತಿ. ಹಂಗಿರೋದ್ರಿಂದ ತುಂಬಾ ದೊಡ್ಡದಾಗಿ ಮಾಡೋರ್ಗೆ ಅವ್ರಿಗೇನು ಅನ್ಸಲ್ಲ. ನಾವು ಚಿಕ್ಕದಾಗಿರೋರ್ಗೆ ನಮ್ಮ ಮನ್ಗೆ ಅನುಕೂಲ ಆಗೋ ತರ ಮಾಡ್ಕೊಂಡು ಹೋಗ್ಬೇಕಷ್ಟೇ. ನಾನ್ ನೋಡಿದ್ ಮಟ್ಟಿಗೆ ಎಲ್ಲ ಏನ್ ತಪ್ಪು ಮಾಡ್ತಾರಂದ್ರೆ ಒಂದೇ ತರದ್ ಬೆಳೆ ಹಾಕ್ತಾರೆ ಯಾವಾಗ್ಲೂ. ನೀವು ಹಂಗಲ್ಲ, ಮಿಶ್ರ ಬೆಳೆ ಯೂಸ್ ಮಾಡ್ತೀರಾ, ಎಲ್ಲಾ ತರನು ಹಾಕ್ತೀರಾ. ಭೂಮಿಗೂ ಅದರಿಂದ ಒಂದು ಅನುಕೂಲ ಇರುತ್ತೆ. ಒಂದೇ ತರ ಹಾಕ್ತಾ ಇದ್ರೆ ಒಂದು ಪೌಷ್ಟಿಕಾಂಶ ಉತ್ಪಾದನೆ ಆಗಲ್ಲ. ಇನ್ನೇನ್ ಮುಗೀತು, ಇನ್ನೆಲ್ಲ ಮುಂದಿನ ವಾರದಾಗೆಲ್ಲ ಖಾಲಿ ಮಾಡಿ ಅಷ್ಟೇ. ಇನ್ನ ಮಟ ಇದೆಲ್ಲ ಇದಕ್ಕೆಲ್ಲ ತೆಗ್ದಾಕಿ ಕ್ಲೀನ್ ಮಾಡ್ಬೇಕು. ನೆಕ್ಸ್ಟ್ ಬೆಳೆ ಅಂಕಲ್ ಏನ್ ಹಾಕ್ತೀರಾ? ಬ್ರೋಕ್ಲಿಗೆ ಹೇಳಿದೆ. ಬ್ರೋಕ್ಲಿ. ನೀವ್ ನೋಡಿ ಒಂದೇ ತರ ಅಲ್ಲ, ಇಲ್ಲ ಹಣ್ಣಿನ ಮರ ಹಾಕಿದೀರಾ, ಆಮೇಲೆ ಮಹಾಗಣಿ, ಹಸುಗಳಿಗೆ ಮೇವು, ಮಹಾಗಣಿ. ಆದ್ರೆ ನಮ್ಮಿಂದ ಪರಿಸರಕ್ಕೆ ಏನೋ ಒಂದು ಚಿಕ್ಕ ಉಡುಗೊರೆ ಅಂದ್ರೆ ನಾವು ಮಾಡೋ ಮಲಿನನ ಅದನ್ನಾದ್ರೂ ಕ್ಲೀನ್ ಮಾಡೋ ಅಷ್ಟು ಮರಗಳು ಬೆಳೆಸ್ಬೇಕು ಅನ್ನೋದು ನಮ್ಮ ಆಸೆ. ಅದಕ್ಕೆ ಇರೋದ್ರಲ್ಲೇ ಚಿಕ್ಕದಾಗಿದ್ರು ಅದ್ರಲ್ಲೇ ಒಂದ್ ಸ್ವಲ್ಪ ಮರಗಳು ಹಾಕಿದೀವಿ. ಅಂಕಲ್ ಎಷ್ಟೊಂದ್ ಜನಕ್ಕೆ ಇದು ಮರ ನೀವ್ ಹಾಕಿರೋದು ಈ ಮಹಾಗಣಿ ಮರನೇ ಗೊತ್ತಿಲ್ಲ ಅಂಕಲ್. ವಿಶೇಷತೆ ಏನ? ಸರ್ಕಾರದಿಂದನೇ ಅದನ್ನ ಶಿಫಾರಸ್ ಮಾಡ್ತಾವ್ರೆ. ಸರ್ಕಾರನೇ ಶಿಫಾರಸ್ ಮಾಡಿ ಆಮೇಲೆ ಗಿಡ ಕೊಡ್ತಾರೆ. ಒಂದ್ ಗಿಡಕ್ಕೆ ಇಷ್ಟು ಅಂತ ಅಮೌಂಟ್ ಕೊಡ್ತಾರೆ. ಅದರಿಂದ ಎಲ್ಲ ವರ್ಗಗಳಿಗೆ ನಮ್ಗೆ
ಅವಶ್ಯಕತೆ ಇಲ್ದೇ ಇರೋ ಅಂತ ಜಾಗಗಳಿಗೆ ಹಾ ಆ ಗಿಡಗಳನ್ನ ಹಾಕೋದ್ರಿಂದ ಹಾ ನಮಗೂ ಮುಂದೆ ಹೆಲ್ಪ್ ಆಗ್ತೈತೆ. ಹ್ಮ್ ಆಮೇಲೆ ಅದು ದಿಢೀರಂತ ಸಂಪಾದನೆ ಆಗಲ್ಲ, ಅದು ಕಾಯ್ಬೇಕು ತಾಳ್ಮೆ. ಸ್ವಲ್ಪ ಕಾಯ್ಬೇಕು. ಅಂದ್ರೆ ನಮ್ಗೆ ಅವಶ್ಯಕತೆ ಇಲ್ದೇ ಇರೋ ಜಾಗಗಳಿಗೆ ಹಾಕೊಂಡ್ ಬಿಟ್ಕೊಂಡ್ರೆ ಮುಂದೆ ಎಂದ ಒಂದಿನ ನಮ್ಗೆ ಪ್ರಯೋಜನಕ್ಕೆ ಬರ್ತೈತೆ. ಒಂದ್ ಜಾಗನ ವೇಸ್ಟ್ ಆಗಿ ಬಿಡೋ ಬದಲು ವೇಸ್ಟ್ ಆಗಿ ಬಿಡೋ ಅಂತ ಜಾಗಗಳಿಗೆ ಹಾಕೊಂಡ್ರೆ ನಮಗೆ ಮುಂದೆ ಎಂದ ಒಂದಿನ ಪ್ರಯೋಜನಕ್ಕೆ ಬರ್ತದೆ. ಆಮೇಲೆ ಒಂದ್ ಸ್ವಲ್ಪ ನೋಡ್ಕೊಂಡ್ ಅಷ್ಟೇ. ಮೊದ್ಲು ಒಂದ್ 2 ವರ್ಷ ಗಿಡ ಅಂಟ್ಕೊಳವರೆಗೂ ಸ್ವಲ್ಪ ಕಾಯ್ಬೇಕು. ಆಮೇಲೆ ದನ ಕರನು ಏನ್ ಮೇಯಲ್ಲ ಅವನ. ಇದಾವೆ ಸಖತ್, ಪರವಾಗಿಲ್ಲ. ಗಿಡ ಹಾಕಿದೀರಾ ಎಲ್ಲ ಎಷ್ಟ್ ಚೆನ್ನಾಗಿದೆ. 2 ನೇರಳೆ ಗಿಡ ಮಾಡಿದೀವಿ, 1-2 ಮಾವಿನ ಗಿಡ ಮಾಡಿದೀವಿ, ಒಂದ್ ಸ್ವಲ್ಪ ಬಾಳೆ ಇದೆ. ನಮ್ ಮನೆಗೆಲ್ಲ ಬಳಸ್ಕೊಳ ಅಂತದ್ದು ಹೂವಿನ ಗಿಡ. ಮುಖ್ಯವಾಗಿ ನಮ್ಗೆ ಹೂವಿನ ಗಿಡ ಬೇಕು ಮನೆ ಪೂಜೆಗೆ. ಎಲ್ಲಾ ತರದ್ದು ಮಲ್ಲಿಗೆ, ದಾಸವಾಳ, ಒಂದ್ 3-4 ತರ ದಾಸವಾಳ, ಆಮೇಲೆ ರೋಜ 1-2 ಎಲ್ಲ ಮನೆಗೆ ನಮ್ ಮನೆಗ್ ಬಳಸೋ ಅಂತ ಹೂಗಳು ಹಾಕೊಂಡಿದೀವಿ. ಮಾರ್ಕೆಟಿಗಿಲ್ಲ ಅಂದ್ರೆ ನಮ್ಗಾದ್ರೂ ಬೇಕಲ್ಲ, ಮನೇಲಿ ಪೂಜೆಗೆ ಅಂತ ಅಷ್ಟ್ ಮಾಡ್ಕೊಂಡಿದೀವಿ. ಇದ್ರಾಗೆ ದುಡ್ದು ಇದ್ ಮಾಡಕ್ ಆಗಿದ್ರು ನಮ್ಮ ಅನುಕೂಲಕ್ಕೆ ಏನ್ ಬೇಕೋ ಅದನ್ನ ಮಾಡ್ಕೊಂಡು ಮಾಡ್ತಾ ಇದೀವಿ. ಬೇರೆ ಕೆಲ್ಸಕ್ಕಿಂತ ಅಂಕಲ್ ಇದೊಂಥರ ಮನ್ಸಿಗೆ ಒಂದ್ ನೆಮ್ಮದಿ ಅಲ್ವಾ ಅಂಕಲ್? ಹೌದು. ಕೆಲ್ಸ ವ್ಯವಸಾಯ ಅಂದ್ರೆ ಸ್ವಲ್ಪ ಪರಿಶ್ರಮ ಇರ್ತದೆ. ಅದರಿಂದನೇ ದುಡ್ದು ಜೀವನ ಮಾಡೋದು ಅಂದ್ರೇನು ಕಷ್ಟನೇ. ಅಂದ್ರೆ ಬೇರೆನು ಏನಾದ್ರು ಇರ್ಬೇಕು, ಅದ್ರ ಜೊತೆಗೆ ಇದನ್ನು ಒಂದು ಇರ್ಬೇಕು, ಉಪಕಸಬು ಅಂತ ಮಾಡ್ಕೊಂಡು ಮಾಡ್ಬೇಕು. ದೊಡ್ಡದಾಗಿದ್ರೆ ಅದನ್ನೇ ತೋಟ ಮಾಡೋ ತರ ಮಾಡ್ಕೊಂಡು ದೊಡ್ಡದಾಗಿ ಮಾಡ್ಬಹುದು. ಹಂಗಾಗಿ ನಾವ್ ಇರೋದ್ರಲ್ಲಿ 2 ಹಸುಗ್ ಮೇವು, ಹಸು ಇದೆ, 2 ಹಸು ಇದೆ. 2 ಹಸುಗ್ ಮೇವು ಸೀಮೆ ಹುಲ್ಲು ಹಾಕೊಂಡಿದೀವಿ. ಅದ್ರ ಜೊತೆಗೆ ಸ್ವಲ್ಪ ಸೊಸೈಟಿ ಜೋಳ ಚೆಲ್ಲಿದೀವಿ. ಎಲ್ಲ ಮಾಡ್ಕೊಂಡು ಸ್ವಲ್ಪ ನಮ್ ಇದಕ್ ತಕ್ಕಂಗೆ ನಮ್ಮಿಂದ ಎಷ್ಟು ಕೆಲಸ ಮಾಡಕ್ ಸಾಧ್ಯನೋ ಅಷ್ಟು ಮಾಡ್ಕೊಂಡು ಮಾಡ್ತಾ. ನಾನ್ ನೋಡ್ದಂಗೆ ಓನ್ ಆಗೇನೆ ನೀವು ಆಲ್ಮೋಸ್ಟ್ ಎಲ್ಲಾ ಕೆಲಸ ಎಷ್ಟು ಒಬ್ರೆ ಅಂದ್ರೆ ಲೇಬರ್ಸ್ ನ ಕಮ್ಮಿ ಮಾಡಿ ಇವ್ರೇನೆ ಆಲ್ಮೋಸ್ಟ್ ಎಲ್ಲಾ ಕೆಲಸ ಮಾಡ್ತಾ ಇರ್ತಾರೆ. ಬೇರೆ ಜಾಸ್ತಿ ಬೇಕು ಅಂತಂದಾಗ ಬೇರೆಯವ್ರನ್ನ ಕರ್ಕಂತೀವಿ. ಸಣ್ಣ ಪುಟ್ಟ ಕೆಲಸ ಎಲ್ಲ ನಾವೇ ಮಾಡ್ಕೊಂತೀವಿ. ಹಂಗಾಗಿ ಈ ಹೊಸಬ್ರು ಬರ್ತಾರಲ್ಲ, ಈ ಒಂದು ವ್ಯವಸಾಯ ಮಾಡ್ಬೇಕು ಅಂತ, ಅವ್ರಿಗೆಲ್ಲ ಏನ್ ಹೇಳ್ತೀರಾ ಅಂತ? ಅದು ಅವ್ರವರು ಮನೋಸ್ಥಿತಿ, ಬುದ್ಧಿ ಮೇಲೆ ಇದಾಗುತ್ತೆ. ಅಂದ್ರೆ ತಾಳ್ಮೆ ಇರ್ಬೇಕು. ಇದರಿಂದ ದಿಢೀರ್ ಅಂತ ದುಡ್ಡು ಬರಲ್ಲ. ತಾಳ್ಮೆ ಇರ್ಬೇಕು. ತಾಳ್ಮೆಗೆ ವ್ಯವಸಾಯ ಮಾಡ್ಕೊಂಡು ಹೋದ್ರೆ ಅದು ದಿಢೀರ್ ಅಂತ ಇದಾಗಲ್ಲ. ಹಂತವಾಗಿ ನೋಡ್ಕೊಂಡು ಇದ್ ಮಾಡ್ಕೊಂಡು ಹೋಗ್ಬೇಕಷ್ಟೆ. ಕೆಲವು ಸಾರಿ ಬೆಳೆ ಬಂದಾಗ ರೇಟ್ ಇರಲ್ಲ, ಅವಾಗ ಅದನ್ನ ತಡ್ಕಣೋ ಶಕ್ತಿ ಇರ್ಬೇಕು. ಎಲ್ಲಕ್ಕೂ ಸಾಲ ಮಾಡಿ ಮಾಡಕ್ಕೂ ಆಗಲ್ಲ ಸಾಲ. ಒಂದ್ಸತಿ ಒಂದ್ ಬೆಳೆ ಹೋದ್ರುನು ಇನ್ನೊಂದ್ ಬೆಳೆ ಇಕ್ಕ ಅಂತ ಒಂದ್ ಶಕ್ತಿನೂ ಇರ್ಬೇಕು. ಏನೋ ಸಣ್ಣ ಪುಟ್ಟ ಸಾಲಗಳು ಮಾಡ್ಕೊಬೇಕಾಗ್ತದೆ ಕೆಲವು ಸಾರಿ. ಬೆಳೆ ಇಕ್ಕಕ್ಕೆ ಒಂದು ಹಣದ ಮೇಲೆ ನಿಯಂತ್ರಣ ಇರ್ಬೇಕು. ನೆನ್ನೆ ಹಣ್ಣು ಕೂಡ ತಗೊಂಡ್ ಬಂದಿದ್ವಿ, ಸೂಪರ್ ಆಗಿದೆ. ಮೊನ್ನೆ ಅಂಕಲ್ ಅವರೇ ಕೊಟ್ಟಿದ್ರು ಗಿಫ್ಟ್, ಅದು ಕೂಡ ತುಂಬಾ ಸೂಪರ್ ಆಗಿತ್ತು. ಹಿಂಗೆ ವಾಪಸ್ ಹೋಗೋಣ ಬನ್ನಿ. ತೋಟಕ್ಕೆ ನೀರ್ ಬಿಟ್ಟಿದ್ದಾರೆ, ಹಿಂಗೆ ನೋಡ್ಸೋ ಪ್ರಯತ್ನ ಮಾಡ್ತೀನಿ ಏನೇನಿದೆ ಅಂತ. ತಾಜಾ ತರ್ಬೂಜ ಹಣ್ಣನ್ನ ಹಾಕಿದ್ದಾರೆ. ಆಮೇಲೆ ಒಂದು ತೆಂಗಿನ ಮರವನ್ನು ಹೂಡಿದ್ದಾರೆ ನೋಡಿ. ಬೇವಿನ ಮರ ಇದೆ. ಇದು ಮಹಾಗಣಿ ಅಂತ ಒಂದು ಮರ, ಇಷ್ಟೊತ್ತು ಏನ್ ಹೇಳಿದ್ರಲ್ಲ ಅದೇ ಮರ. ಹಿಂಗೆ ಮುಂದಕ್ಕೆ ಹೋಗೋಣ. ಇಲ್ಲಿ ಮೇವಿದೆ. ಅಂಕಲ್, ಮೇವ್ ಸಾಕಾಗುತ್ತಾ? ಒಣ ಮೇವ್ ತರ್ಸ್ಕಂತೀರಾ ನೀವುನು? ಅಡ್ಜಸ್ಟ್ ಮಾಡ್ಕೊಂತೀರಾ? ನೋಡ್ಬೋದು, ಮೇವಿದೆ. ಸೈಡಲ್ಲಿ ಎಲ್ಲೂ ಒಂದು ಚೂರು ಜಾಗ ವೇಸ್ಟ್ ಮಾಡಿಲ್ಲ. ಒಂದು ಚೂರು ಜಾಗ ಒಂದು ವೇಸ್ಟ್ ಆಗಿದೆ ಅನ್ನೋ ಒಂದು ಪ್ರಮೇಯವೇ ಇಲ್ಲ. ನೇರಳೆ ಮರ ಇದೆ. ಈ ತರ ನೀವು ಫ್ರೀ ಸಿಕ್ಕಿದಾಗ ಯಾವ್ದಾನ ಒಂದು ತೋಟ ಇದ್ದಾಗ ಹೋಗಿ ನೋಡ್ಬೇಕು, ಯಾವ ತರ ಅವ್ರ ಪರಿಶ್ರಮ ಇದೆ, ಒಂದು ಎಷ್ಟು ಕಷ್ಟಪಟ್ಟು ಕಟ್ಟಿರ್ತಾರೆ. ಒಂದು ತೋಟ ಕಟ್ಟೋದಂದ್ರೆ ಒಂದು ಸಾಮಾನ್ಯ ವಿಷಯ ಅಲ್ಲ. ಎಷ್ಟೋ ಪರಿಶ್ರಮ ಬೇಕಾಗುತ್ತೆ, ಒಂದು ಹಣ ಬೇಕಾಗುತ್ತೆ ಅದಕ್ಕೆ. ನೋಡಿ, ಇಲ್ಲೊಂದು ಗಿಡ ಇದೆ. ಅಂಕಲ್, ಇದು ತಗರಿಕಾಯಿ ಇದಲ್ವಾ? ಇವಾಗ ಹುಟ್ಟಿರೋದು. ಕಾಯಿ ಬರಲ್ಲ, ಗಿಡ ಮಾತ್ರ. ಮುಂಚೆ ತಗರಿಕಾಯಿ ತಾನೇ ಹಾಕಿದ್ರೆ ಅವಾಗ ಸ್ವಲ್ಪ ದಿನ ಕಾಳು ಬಿದ್ದು ಉಟ್ಕೊಂಡೈತೆ. ಅದು ಇವಾಗ ಸದ್ಯಕ್ಕೆ ಕಾಯಳ ಆಗಲ್ಲ. ಅದು ಎಲ್ಲ ಒಂದೊಂದು
ಹಾ ನಿಗದಿತವಾಗಿ ಟೈಮ್ ಅವೆ. ಹಾ ಆ ತೊಗರಿಗೆ ಒಂದ್ ಟೈಮ್ ಐತೆ. ಹಾ ತೊಗರಿ ಯಾವಾಗೂ ಬರಲ್ಲ. ಹಾ ಅದು ಏನಿದ್ರು ನವೆಂಬರು ಹಾ ಡಿಸೆಂಬರು ಇದ್ರಾಗೆ ಹೂವು ಆಗ್ಬೇಕು. ಹಾ ಆಗಸ್ಟ್ನಾಗ ಹೂವು ಆದ್ರೆ ಹಾ ನವೆಂಬರ್ ಡಿಸೆಂಬರ್ಗೆ ಕಾಯಿ ಆಗ್ತದೆ. ಅಂಕಲ್ ಅದು ಪಪ್ಪಾಯ ಗಿಡ ಎರಡು ತರ ಐತೆ, ಡಿಫ್ರೆಂಟ್ ಏನದು? ಇಲ್ಲ, ಆ ಕಡೆದು ಮರ್ಗೆಂಟ್ಸ್ ಅದು. ಓ ಮರ್ಗೆಂಟ್ಸ್ ಅದು ಸೇಮ್ ಹಂಗೆ ಇದಾವೆ ಅಲ್ಲೇ. ಮರ್ಗೆಂಟ್ಸ್ ಹಾ 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 ಅಲ್ಲಿ ಟೊಮೆಟೊ ಗಿಡ ಇತ್ತು, ಹಾ ಅದಕ್ಕೆ ಸಪೋರ್ಟ್ಗೆ ಅಂತ ಅಲ್ಲಿ ಹಾಕಿದ್ವಿ, ಅದು ಹಂಗೆ ಚಿಗುರ್ಕೊಂಡಿದೆ. ಪಪ್ಪಾಯ ಮಾವಿನಕಾಯಿ ಜೊತೆಗೆ ಯಾವ ಒಂದು ಪಕ್ಷಿಗಳು ಬರಬಾರ್ದು ಅಂತ ಬಾಟ್ಲು ಕಟ್ಟಿದ್ದಾರೆ ಸೌಂಡ್ಗೆ. ನಿಂಬೆಹಣ್ಣು ಗಿಡ ಅಲ್ವಾ ಅಂಕಲ್ ಅದು? ನಿಂಬೆಹಣ್ಣು ಗಿಡ ಈ ತರದೊಂದಿಲ್ಲ ನಂಗೆ ನೋಡಿ. ನೀವು ಆಲ್ಮೋಸ್ಟ್ ಬೇಕಾದ್ರೆ ಹೋಗಿ ಗಮನಿಸಿ, ಬೇರೆಯವರು ಮಾಡಿರ್ತಾರೆ ತೋಟ, ಇಲ್ಲ ಅನ್ನಲ್ಲ. ಬಟ್ ಇಷ್ಟೊಂದು ಡಿಫ್ರೆಂಟ್ ಆಗಿ ಎಲ್ಲಾ ಒಂದು ಗಿಡಗಳನ್ನ ಹಾಕಿ ಇದಕ್ಕಿಂತ ಚೆನ್ನಾಗಿ ಮಾಡಿರೋರು ಇದಾರೆ. ಬಟ್ ನಾನ್ ನೋಡಿರೋದ್ರಲ್ಲಿ ಸೂಪರ್ ನೀವೇ. ಇದಕ್ಕಿಂತ ಚೆನ್ನಾಗಿ ಮಾಡಿದ್ದಾರೆ. ನಿಂಬೆ ಗಿಡ ಅವು ಇನ್ನ ಸಾಲದು, ಇನ್ನ ಸ್ವಲ್ಪ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಪ್ಲಾನ್ ಮಾಡ್ಕೊಂಡು ಆರಾಮಾಗಿ ಮಾಡ್ಬೋದು. ಮಾವಿನಕಾಯಿ ನೋಡಿ ಎಲ್ಲ ಫುಲ್ಲು ಕೆಳಕ್ ವಾಲ್ತಾ ಇದಾವೆ ತೂಕಕ್ಕೆ. ಒಳ್ಳೆ ಮಾವಿನ ಗಿಡ. ಯಾವ ಇದು ಅಂಕಲ್ ಇದು? ಚೆನ್ನಾಗಿದಾವೆ, ಒಳ್ಳೆ ಸೈಜ್ ಅಲ್ಲಿ ಇದೆ ಗಿಡ. ಇದು ಸಸಿನಾ? ನೋಡ್ಬೋದು ಎಷ್ಟು ಚೆನ್ನಾಗಿರೋ ಒಂದು ಸುಂದರವಾದಂತಹ ಒಂದು ತೋಟದ ಮನೆ ರೀತಿ ಇದೆ. ಇನ್ನ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ನೀವು ನೋಡಿರ್ತೀರಾ ಬೇರೆದೆಲ್ಲ, ಬಟ್ ಅದೆಲ್ಲದಕ್ಕಿಂತ ಒಂದು ವಿಭಿನ್ನವಾಗಿದೆ. ಇದು ಆರ್ಕ್ ಟೈಪ್ ಅಲ್ಲಿ ಗ್ಲಾಸ್ ಹಾಕಿದ್ದಾರೆ, ಒಂದು ಶೀಟು, ಹಂಗೆ ಒಂದು ನೋಡಿದ್ರೆ ಇನ್ನ ಅಂಡರ್ ಕನ್ಸ್ಟ್ರಕ್ಷನ್. ಬಟ್ ಸುಂದರವಾಗಿದೆ. ಇದು ತಯಾರಾದಾಗ ಒಂದು ನೋಡುತ್ತೀನಿ, ಪರ್ಮಿಷನ್ ಕೇಳಿ ತೋರ್ಸಕ್ ಪ್ರಯತ್ನ ಪಡ್ತೀನಿ. ಬಟ್ ಸುಂದರವಾಗಿದೆ, ಚೆನ್ನಾಗಿದೆ ಅಂಕಲ್, ನಿಜವಾಗ್ಲೂ ಸೂಪರ್ ಆಗಿದೆ. ಭೂಮಿನೇ ನಗುತ್ತಿದೆ, ನಂಬಲು ಆಗದ ವಿಸ್ಮಯ ನಿನ್ನದೇ. ವನದೇವಿ ಪ್ರೀತಿಯ ವಂದನೆ, ಹೇಗಂತ ಮಾಡಲಿ ವರ್ಣನೆ. ಎಲ್ಲ ತಗೋ ಬಂದಿದ್ವಿ, ಆದ್ರೂ ಅಂಕಲು ಕೊಟ್ಟಿದ್ದಾರೆ. ಖುಷಿ ಆಯ್ತು ತುಂಬಾ. ಇದೊಂದೇ ದಿನ ಅಂತಲ್ಲ, ಅಂಕಲು ತುಂಬಾ ಒಂದ್ ಸ್ವಲ್ಪ ಆಪ್ತರು ನಮ್ಗೆ, ಅಕ್ಕಪಕ್ಕ ಇರೋದ್ರಿಂದ. ಅವಾಗ ಫ್ರೀ ಆದಾಗ ಬಿಡುವಾದಾಗ ಇವ್ರ ತೋಟನ ವಿಸಿಟ್ ಮಾಡ್ತಾ ಇರ್ತೀನಿ. ಏನು ಅನ್ನಲ್ಲ, ಖುಷಿಯಿಂದ ಅವರು ಹೇಳ್ತಾರೆ, ಏನಾರ ಒಂದು ವಿಷಯಗಳಿದ್ರೆ ತಿಳಿಸ್ತಾರೆ ನನ್ಗೂನು. ಅದೇ ಒಂದು ಖುಷಿ. ನೀವು ಒಂದು ರಜಾದ ಸಮಯದಲ್ಲಿ ನಿಮ್ಮ ಅಕ್ಕಪಕ್ಕ ಯಾವ್ದಾನ ಒಂದು ತೋಟ ಇದ್ರೆ ಅವ್ರನ್ನ ಒಂದ್ಸಲ ಪರ್ಮಿಷನ್ ಕೇಳಿ ಹೋಗಿ ವಿಸಿಟ್ ಮಾಡಿ. ಒಂದು ಒಳ್ಳೆ ವಿಷಯ ತಿಳ್ಕೊಂತೀರ, ಒಂದು ಒಳ್ಳೆ ಪರಿಸರ ಸಿಗುತ್ತೆ ನಿಮಗೆ, ಒಂದು ಹೊಸ ಎಕ್ಸ್ಪೀರಿಯನ್ಸು. ಇದೆಲ್ಲ ಮಾಡ್ತಾ ಇರಬೇಕು ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಇದೇ ಥರ ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚಿಲ್ಡ್ರನ್ ಟೇಕ್ ಕೇರ್, ಬಾಯ್, ಟಾಟಾ. ಸೈನಿಂಗ್ ಆಫ್, ನಿಶಾಂತ್ ಆರಾಧ್ಯ ಆ್ಯಂಡ್ ಆಸ್ ವೆಲ್ ಆಸ್ ಬೆಂಗಳೂರು ಹುಡುಗ. ಕೂಡಧರೆಯಲ್ಲಿ ಮೊದಲು ನಿನ್ನ ಸ್ಪರ್ಶವ